ಆ್ಯಕ್ಚುಲಿ ಭಯ ಆಗುತ್ತೆ ಇಂಟರ್ವ್ಯೂ ಮಾಡೋಕ್ಕೆ ಉಮೇಶ್ ಬಣ್ಕರ್ ಸರ್ನ. ಬಟ್ ಆದರೂ ಒಂದು ಅವ್ರ ಮೇಲಿರೋ ಒಂದು ಪ್ರೀತಿ, ನಮ್ಮಲ್ಲಿರೋ ಒಂದು ಬಾಂಧವ್ಯತೆಗೆ ಈ ಒಂದು ಇಂಟರ್ವ್ಯೂ ಸುಲಭ ಆಗುತ್ತೆ. ಹೇಗೆ ಅನಿಸ್ತಾ ಇದೆ ಅಣ್ಣ ಚಿತ್ತಾರ ಅವಾರ್ಡ್ ಫಂಕ್ಷನಿಗೆ ಬಂದು? ಚಿತ್ತಾರ ಅವಾರ್ಡ್ ಫಂಕ್ಷನ್ ಪ್ರಾಬಬಲಿ ನಾನು ಇದು 4ನೇದೋ 5ನೇದೋ ನಾನು ಬರ್ತಾ ಇರೋದು. ಇವತ್ತು ಸ್ವಲ್ಪ ತಡ ಆಯಿತು, ಚಿತ್ರದುರ್ಗ ಹೋಗಿದ್ವಿ, ಬರೋ ತಡ ಆಗೋಯಿತು. ನಮ್ಮ ಶಿವು ಮತ್ತು ವಸಂತ್ ಅವರ ತಂಡ ಅಂದರೆ ನೀವುಗಳೆಲ್ಲ ಭಾಳ ಅದ್ಭುತವಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ತಕ್ಕಂತಹ ಒಂದು ಅವಾರ್ಡ್ ಫಂಕ್ಷನ್ ಅಂದರೂ ಕೂಡ ತಪ್ಪಾಗಲಾರ್ದು. ಆಮೇಲೆ ನಿಮ್ಮಲ್ಲಿ ಆ ಒಂದು ಇದು ವ್ಯವಸ್ಥೆಗಳು ಅಂದರೆ ಬಂದವರಾಗಲಿ ಹೋದವರಾಗಲಿ ಅಥವಾ ಬರೋರಾಗಲಿ ಸೆಲೆಬ್ರಿಟಿಗಳಾಗಲಿ ಪ್ರತಿಯೊಬ್ಬರನ್ನು ಕೂಡ ತಾವು ನಡೆಸ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಅದು ತುಂಬ ಅದ್ಭುತ, ಅಮೋಘ. ಅಣ್ಣ, ಇದರಲ್ಲಿ ನಿಮಗೆ ಒಂದು ಅಪಾರ್ಟ್ ಫ್ರಮ್ ಚಿತ್ತಾರದು ಹೊರತುಪಡಿಸಿ ಕೇಳೋದಾದರೆ, ನಿಮಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಯಾವುದು ತುಂಬ ಇಷ್ಟ ಆಗಿರೋ ಸಿನಿಮಾ? ಅಂದರೆ ಒಂದು ಹೇಳಿಲ್ಲಂಗೆ ಇರೋಕ್ಕಾಗಲ್ಲ ಅಂತ ಹಂಗೂ ಆಗಬಾರ್ದು. ಬಟ್ ಯಾವುದು ಒಂದು ನಿಮಗೆ ರೀಸೆಂಟ್ ಫೇವ್ರೆಟ್ ಸಾಂಗ್ ಹೇಳಿ ಅಣ್ಣ. ಯಾಕಂದರೆ ನಾನು ಬಂದವ್ರು ಎಲ್ಲರಿಗೂ ಡಾನ್ಸ್ ಮಾಡಿ ಕಳಿಸಿದ್ದೀನಿ. ಈಗ ನಾನು ನಿಮಗೆ ಡಾನ್ಸು ಅಂದರೆ ಈಗ ನಾನು ಹಿಡ್ಕೊಂಡು ಹೊಡಿತೀರಾ ನೀವು? ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಹಾಡು ಹೇಳೋಣ ಅಂತ. ಇಲ್ಲ ನೀವು ಒಂದು ಹಾಡು ಹಾಡಿ, ಯಾಕಂದರೆ ನಿಮ್ಮ ವಾಯ್ಸು ಅಂಬರೀಷ್ ಸರ್ ವಾಯ್ಸು ಎರಡು ಅದು ಇಡೀ ಕನ್ನಡ ಇಂಡಸ್ಟ್ರಿ ರಾಜ್ಯನೇ ಹೇಳುತ್ತೆ. ನಿಮ್ಮ ಹೇರ್ ಸ್ಟೈಲ್ ಯೂನಿಕ್ನೆಸ್ಸು, ನಿಮ್ಮ ವಾಯ್ಸ್ ಯೂನಿಕ್ನೆಸ್ಸು ನಾವೇನು ಮತ್ತು ಇಲ್ಲಿ ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ದು ಒಂದು ಸಾಂಗ್ ಕೇಳೋದು ನಮಗೆ ಇಲ್ಲ. ನನ್ನ ಸಾಂಗು ಪ್ರಾಬಬಲಿ ಸಾರ್ವಜನಿಕರಿಗೆ ಅಷ್ಟು ಇಷ್ಟ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. ಬಟ್ ಇಷ್ಟ ಆಗುತ್ತೆ. ನಾನು ಇಷ್ಟಪಡೋ ಅಂಥದ್ದು ಹೇಳಿ. ಅದು ತುಂಬ ಹಳೆ ಸಾಂಗು, ತುಂಬ ಶಂಕರ್ನಾಗ್ ಸಾರು ಮತ್ತು ಇವರು ಅಂಥದ್ದು. ಹಕ್ಕಿಗೂಡು ಒಂದು, ಮುದ್ದು ಮರಿ ಎರಡು, ಹಾಡಿದವು ಕೂಡಿ ನೋಡಲು ಒಂದು, ಕಣ್ಣೆ ಸಾಲದಾಗೋಯ್ತು ಅಂಥೇಳಿ ತುಂಬ ಹಳೆಯ ಸಾಂಗ್ ಬಿಡ್ರಿ. ಬಟ್ ಇದೆಲ್ಲದ್ರ ಮಧ್ಯೆ ಇನ್ನೊಂದು ಯೂನಿಕ್ ಕ್ವೆಶನ್ ಅಣ್ಣ, ನಿಮ್ಮದು ಹೇರ್ ಸ್ಟೈಲ್ ಹಂಗೆ ಇದೆಯಲ್ಲ, ಹೇರ್ ಸ್ಟೈಲ್ ರಹಸ್ಯ ಕ್ಯಾಮ್ರಾ ಮುಂದೆ ಒಂದ್ಸಲಿ ಹೇಳಿ. ಹೇರ್ ಸ್ಟೈಲ್ ರಹಸ್ಯ ಏನಿಲ್ಲ, ನನ್ನ ತಲೆ ಬಾಚೋದೇ ಇಲ್ಲ. ಅದೇ ಹೋಗ್ಬೇಕಾರೆ ನಿಮ್ಮ ಸ್ಟೈಲ್ ಇದೆ ಅಲ್ಲ, ಹೋಗ್ಬೇಕಾರೆ ಹೆಂಗೆ ಅನ್ಕೊಂಡು ಹೋಗ್ತೀರಣ್ಣ? ಮಾಮೂಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತ ಇರ್ತೀನಿ. ಆಮೇಲೆ 42-3 ವರ್ಷದಿಂದ ಒಬ್ಬರ ಹತ್ರನೇ ಕಟಿಂಗ್ ಮಾಡಿಸೋದು ಬಿಟ್ಟು ಬೇರೆಯವ್ರ ಹತ್ರ ಕಟಿಂಗ್ನ ನಾನು ಮಾಡಿಸಿಲ್ಲ. ಅದಕ್ಕೆ ಕೂದಲು ಹಿಂಗಿದೆ. ಬೇರೆ ಎಲ್ಲರ ಹತ್ರ ಕೊಟ್ಬಿಟ್ಟಿದ್ರೆ ತಲೆ ಬಾಚಲ್ಲ ಮೊದಲನೇದು. 2ನೇದು ಬೇರೆಯವ್ರಿಗೆ ತಲೆ ಕೊಟ್ಟಿಲ್ಲ. ಇಷ್ಟೇ ಸಿಂಪಲ್, ಇನ್ನೇನು ಬೇರೆ ಏನಿಲ್ಲ. ಬಟ್ ಥ್ಯಾಂಕ್ ಯು ಅಣ್ಣ, ಚಿತ್ತಾರಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಸಪೋರ್ಟ್ ಹಿಂಗೆ ಇರಬೇಕು ನಿಮಗೆ.